ಪೊಲೀಸ್ ಕಸ್ಟಡಿಯಲ್ಲಿ ರಾತ್ರಿ ಕಳೆದಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್. ಬೆಡ್ಶೀಟ್ ಹಾಗೆ ಕಾರ್ಪೆಟ್ ವ್ಯವಸ್ಥೆಯನ್ನ ಪೊಲೀಸರಿಗಾಗಲೇ ಮಾರಿದ್ದಾರೆ. ಇನ್ನು ರಾತ್ರಿ ಡೋಲೋ 650 ಮಾತ್ರೆಯನ್ನ ಪೊಲೀಸರು ತರಿಸಿಕೊಟ್ಟಿದ್ದಾರಂತೆ. ತಲೆನೋವು ಮೈಕೈ ನೋವು ಅಂತ ಹೇಳ್ತಿದ್ರಂತೆ, ಹಾಗಾಗಿ ಡೋಲೋ 650 ಮಾತ್ರೆಯನ್ನ ಕೂಡ ಹಾಕಿ ತರಿಸಿದ್ರು. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಸೇರಿದಂತೆ 12 ಆರೋಪಿಗಳಿದ್ದಾರೆ. ರಾತ್ರಿ ಎಚ್ಚರಗೊಂಡು ಎದ್ದು ಕುಳಿತಿದ್ರಂತೆ ನಟ ದರ್ಶನ್. ಇನ್ನು ಬಂಧನದಿಂದಾಗಿ ಚಿಂತಾಕ್ರಾಂತರಾಗಿದ್ದಾರಂತೆ ಆರೋಪಿ ದರ್ಶನ್. ಠಾಣೆಯ ಮುಂಭಾಗ ಹೆಚ್ಚಿನ ಭದ್ರತೆಗಾಗಿ ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರ್ಶನ್ ಸೇರಿದಂತೆ 12 ಆರೋಪಿಗಳನ್ನು ಇರಿಸಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಭದ್ರತೆಗಾಗಲೇ ಈಗಾಗಲೇ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರೋದ್ರಿಂದಾಗಿ ಅಲ್ಲಿ ಬಂದು ಏನಾದರೂ ಗಲಾಟೆ ಏನಾದರೂ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಈಗಾಗಲೇ ಪೊಲೀಸರು ತೆಗೆದುಕೊಂಡಿದ್ದಾರೆ. ಠಾಣೆಯ ಮುಂಭಾಗ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೂಡ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ನಟ ದರ್ಶನ್ ಸೇರಿದಂತೆ 13 ಮಂದಿ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಈಗಾಗಲೇ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಇಂದಿನಿಂದ ಸಾಕ್ಷ್ಯ ಕಲೆ ಹಾಕಲಿದ್ದಾರೆ ಪೊಲೀಸರು. ಅಂದ್ರೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಕ್ಷ್ಯ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇನ್ನು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಸ್ಥಳ ಮಹಜರು ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇನ್ನು ಕೊಲೆಯಾದಂತಹ ಸ್ಥಳ ಹಾಗೆ ಮೃತದೇಹ ಎಸೆದಂತಹ ಸ್ಥಳಗಳಲ್ಲಿ ಮಹಜರು ಮಾಡುವಂತಹ ಸಾಧ್ಯತೆ ಇದ್ದು ಚಿತ್ರದುರ್ಗಕ್ಕೂ ಕೂಡ ಆರೋಪಿಗಳನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಇನ್ನು ಕೃತ್ಯಕ್ಕೆ ಬಳಸಿದಂತಹ ವೆಪನ್ಗಳನ್ನ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದ್ದು ಮೊಬೈಲ್ ಡೇಟಾ ಸಂಗ್ರಹವನ್ನ ಮಾಡಲಿದ್ದಾರೆ ಪೊಲೀಸರು. ಇನ್ನು 6 ದಿನಗಳಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುವುದಕ್ಕೆ ಹಂತ ಹಂತವಾಗಿ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಮೊಬೈಲ್ ರಿಟ್ರೀವರ್ ಅಂದ್ರೆ ಮೊಬೈಲ್ ಡೇಟಾದಲ್ಲಿ ಏನೆಲ್ಲ ಆಗಿತ್ತು, ಬೆಳವಣಿಗೆಗಳು ಏನೆಲ್ಲ ಮಾತುಕತೆಗಳಾಗಿತ್ತು ಎಲ್ಲವನ್ನ ಕೂಡ ರಿಟ್ರೀವ್ ಮಾಡಲಿದ್ದಾರೆ.